ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತಿನ ಸಮಾಜದಲ್ಲಿ ಮನುಷ್ಯ ಸುಖವಾಗಿರಬೇಕು ಅಂದರೆ ಒಂದು ಆರೋಗ್ಯ ಇರಬೇಕು, ಇಲ್ಲಾಂದರೆ ಒಂದು ಒಳ್ಳೆ ವಾಸ್ತುನಲ್ಲಿ ವಾಸ ಮಾಡಬೇಕು. ಎಷ್ಟೋ ವಾಸ್ತುಗಳು ಅವನ ಜಾತಕನೇ ಚೇಂಜ್ ಮಾಡಿಬಿಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಕೆಟ್ಟ ವಾಸ್ತುನಲ್ಲಿ ನಾನು ಹೋದರೆ ಎಂಥ ಧನಿಕ ಕೂಡ, ಎಂಥ ಶ್ರೀಮಂತನು ಕೂಡ ಬಿಕಾರಿ ಆಗಿಬಿಡ್ತಾನೆ ಅಂತ ಅದೇ ವಾಸ್ತುಶಾಸ್ತ್ರ ಹೇಳುತ್ತೆ. ಈ ಶಾಸ್ತ್ರ ಅನ್ನೋದು ಒಂದು ಸೈನ್ಸ್. ಈ ಬ್ರಹ್ಮಾಂಡ, ಈ ಭೂಮಿ ತನ್ನದೇ ಆದಂಥ ಒಂದು ಜೊಮಿಟ್ರಿ ಅಂದರೆ ರೇಖಾಗಣಿತದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಆ ಒಂದು ಸೃಷ್ಟಿನಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಿ. ಯಾವಾಗ ನಾವು ಜೀವನದಲ್ಲಿ ಒಳ್ಳೆ ಆಹಾರ ತಿಂತೀವಿ, ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀವಿ, ಒಳ್ಳೆ ರೂಪ ಇದೆ, ಒಳ್ಳೆ ಬಟ್ಟೆ ಹಾಕ್ಕೊಳ್ತೀವಿ, ಎಲ್ಲ ಸೌಕರ್ಯನೂ ಇದೆ, ಆದರೆ ಯಾವುದೋ ಒಂದು ಮನಸ್ಸಿನಲ್ಲಿ ಚಿಂತೆ, ಭಯ ಮತ್ತು ದುಗುಡ ಮತ್ತು ಯಾವಾಗಲೂ ನಾವು ದುಃಖದಲ್ಲೇ ಇರ್ತೀವಿ. ಡಾಕ್ಟರ್ ಹತ್ರ ಹೋದಾಗ ಯಾವ ರಿಪೋರ್ಟಲ್ಲೂ ಏನೂ ಕಾಣೋದಿಲ್ಲ. ಡಯಾಬಿಟಿಸ್ ಇಲ್ಲ, ಗ್ಯಾಸ್ ಟ್ರಬಲ್ ಇಲ್ಲ, ಬಿ ಪಿ ಇಲ್ಲ, ಕ್ಯಾನ್ಸರ್ ಇಲ್ಲ, ಏಡ್ಸ್ ಇಲ್ಲ, ಯಾವ ರೋಗವೂ ಇಲ್ಲ, ಆದರೆ ಅವರು ಯಾವಾಗಲೂ ದುಃಖದಲ್ಲೇ ಇರ್ತಾರೆ. ಇದೆಲ್ಲ ನೋಡಿದಾಗ ನನಗನ್ನಿಸುತ್ತೆ, ರೋಗ ಇಲ್ಲ, ಯಾವ ಕಷ್ಟನೂ ಇಲ್ಲ, ಯಾವ ಕೊರತೆನೂ ಇಲ್ಲ, ಆದರೆ ಅವ್ರು ವಾಸ ಮಾಡ್ತಿರೋ ಮನೇಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂಥೇಳಿ. ನಮ್ಗೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ಮನೇಲಿ ನಾವು ಯಾಕೆ ಇನ್ನೂ ಕಷ್ಟದಲ್ಲಿರ್ತೀವಿ ಅಂದರೆ ನಮ್ಮ ಪ್ರಾರಬ್ಧ ಕರ್ಮ ಬಿಟ್ಟಿಲ್ಲ ಅಂತ ಅರ್ಥ. ಎಂಥ ರಾಜ ಅರಮನೆಯಲ್ಲಿದ್ದರೂ ಕೂಡ ಅವನಿಗೆ ಸೈನ್ಯ ಬಾಧೆ, ಶತ್ರು ಬಾಧೆ ಎಲ್ಲ ಇದ್ದೇ ಇರುತ್ತೆ, ಆದರೆ ಅವನು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಸಂಪಾದಿಸ್ಕೊಂಡಿರೋದಿಲ್ಲ. ಎಂತಿಂಥ ದೊಡ್ಡ ಅರಮನೆಯಲ್ಲಿದ್ದಾರೆ, ಎಂತಿಂಥ ಒಳ್ಳೊಳ್ಳೆ ವಾಸ್ತುಲಿದ್ದಾರೆ, ಆದರೂ ಕೂಡ ಅವ್ರು 108 ಪ್ರಾಬ್ಲಮ್ ಇದೆ ಅಂದರೆ ವಾಸ್ತುವನ್ನ ಬಯಬಾರ್ದು, ಅಥವಾ ನಮ್ಮ ಸುಖಕ್ಕೆ ಅಡ್ಡಿ ಇರತಕ್ಕಂಥ ಯಾವುದೇ ವಸ್ತುಗಳನ್ನಾಗಲಿ ಜನರಲ್ಲಿ ಬಯೋ ಅವಶ್ಯಕತೆ ಇಲ್ಲ. ನಮ್ಮ ಜಾತಕದಲ್ಲಿ ಏನಿದೆ ಆ ಪ್ರಾರಬ್ಧ ಕರ್ಮವನ್ನು ನೋಡ್ಕೋಬೇಕು. ಪ್ರಾರಬ್ಧ ಕರ್ಮ ಕೂಡ ನೀವು ಎಂಥ ಒಳ್ಳೆಯ ವಾಸ್ತುಲಿದ್ದು ಕೂಡ ನಿಮಗೆ ಸುಖವಾಗಿರೋಕ್ಕೆ ಬಿಡೋದಿಲ್ಲ. ಪ್ರಾರಬ್ಧ ಕರ್ಮ ಅಂದ್ರೇನು? ಜನ್ಮದಲ್ಲಿ ಮಾಡಿದಂಥ ಕರ್ಮಗಳು. ನಿನ್ನೆ ನಾನು ಒಳ್ಳೇದು ಮಾಡಿದ್ರೆ ನಾಳೆ ಬೆಳಗ್ಗೆ ನಂಗೆ ಒಳ್ಳೇದಾಗತ್ತೆ. ನಿನ್ನೆ ಯಾರಿಗಾರು ಒಬ್ರು ಊಟ ಹಾಕಿದರೆ ಇವತ್ತು ಭಗವಂತ ಊಟ ಕೊಡ್ತಾನೆ. ನಿನ್ನೆ ನಮ್ಮ ಮೊನ್ನೆ ಯಾರಿಗೊಂದು ತುಂಡು ಬಟ್ಟೆ ದಾನ ಮಾಡಿದರೆ ಇವತ್ತು ಮೈ ಪೂರ್ತಿ ಉಟ್ಕೊಳ್ಳೋಕ್ಕೆ ಬಟ್ಟೆ ಕೊಡ್ತಾನೆ. ನಿನ್ನೆನೂ ಒಳ್ಳೇದು ಮಾಡಿಲ್ಲ, ಮೊನ್ನೆನೂ ಮಾಡಿಲ್ಲ, ವರ್ಷನೂ ಮಾಡಿಲ್ಲ, ಜಮ್ದಲ್ಲೂ ಮಾಡಿಲ್ಲ, ಎಲ್ಲ ಸುಖನೂ ಇವಾಗ ಬೇಕು ಅಂತ ನಾವು ದೇವ್ರ ಕೈ ಮುಗಿದ್ರೆ, ಅಥವಾ ಜ್ಯೋತಿಷ್ಯ ಹತ್ರ ಜಾತಕ ತೊಗೊಂಡು ತೋರಿಸಿದ್ರೆ, ಅಥವಾ ಈ ವಾಸ್ತುಗೆ ಬೈದರೆ ಅದು ಶುದ್ಧ ಮೂರ್ಖತನ ಅಂತ ಹೇಳ್ತೀವಿ. ನಾವು ಇವತ್ತು ಒಳ್ಳೇದು ಮಾಡಿದರೆ ನಾಳೆ ನಮಗೆ ಒಳ್ಳೆ ಕಾಪಾಡ್ತಾನೆ. ದಿನನಿತ್ಯ ನಾವು ಕೆಟ್ಟದ್ದು ಮಾಡ್ತೀರ, ನಾಳೆ ಬೆಳಗ್ಗೆ ಒಳ್ಳೇದಾಗೋದು ಹೆಂಗಾಗತ್ತೆ? ಅದರಿಂದ ನಾವು ವಾಸ್ತುನು ಕೂಡ ಬಯೋ ಹಾಗಿಲ್ಲ. ಅದಕ್ಕೆ ಈ ಮುದ್ರಾಶಾಸ್ತ್ರದಲ್ಲಿ, ಅದು ಇವತ್ತಿನ ಸಂಚಿಕೆಯಲ್ಲಿ ನಾನು ಎಂಥ ಕೆಟ್ಟ ವಾಸ್ತುನೇ ನೀವು ವಾಸ ಮಾಡಿ, ಇರೋ ವಾಸ್ತುನಲ್ಲಿ ನಿಮಗೆ ಸುಖ ಶಾಂತಿ ಅಂದರೆ ನಿಮ್ಮ ಪೂರ್ವಜನ್ಮದ ಕರ್ಮನೇ ಆಗಿರ್ಬೋದು, ಅಥವಾ ಆ ವಾಸ್ತುಲಿರ್ತಕ್ಕಂಥ ದೋಷಗಳೇ ಆಗಿರ್ಬೋದು, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥ ವಾಸ್ತು ಮುದ್ರಾ ಅಥವಾ ಗೃಹ ಮುದ್ರಾ ಅನ್ನೋದು ಮುದ್ರೆಯನ್ನು ನನಗೆ ತೋರಿಸ್ಕೊಡ್ತೀನಿ. ಜೊತೆಗೆ ಒಂದು ಮಂತ್ರನೂ ಕೂಡ ತಿಳಿಸ್ಕೊಡ್ತೀನಿ. ಈ ಮುದ್ರೆ ಮಾಡೋದ್ರಿಂದ ನಮ್ಮ ವಾಸ್ತುನಲ್ಲಿ 8 ದಿಕ್ಕುಗಳಲ್ಲಿ ಯಾವುದೇ ವೈಬ್ರೇಷನ್ಸ್ ಇರಲಿ, ಯಾವುದೇ ಒಂದು ಎನರ್ಜಿ ಬರಲಿ ಮನೆಯೊಳಗೆ, ಅಥವಾ ಯಾವುದೇ ಎನರ್ಜಿ ಮನೇಲಿರೋದು ನಮ್ಮ ಶರೀರದ ಮೇಲೆ ಬಿದ್ದಾಗ ನಮಗೆ ರೋಗ ಬರ್ಬೋದು, ಇಲ್ಲ ಋಣಬಾಧೆ, ಶತ್ರುಕಾಟ ಏನೇ ಇದ್ರೂ ಕೂಡ ಈ ಮುದ್ರೆಯಿಂದ, ಈ ಒಂದು ಮಂತ್ರಶಕ್ತಿಯಿಂದ ನಾವು ನಿವಾರಣೆ ಮಾಡ್ಕೋಬೋದು. ಇರೋದೇ ಒಂದು ಸೈಟು, ಅದನ್ನೊಂದು ಮನೆ ಕಟ್ಟಿದ್ದೀವಿ, ಆ ಮನೆಯೂ ಸರಿ ಇಲ್ಲ ಅಂದ್ರೆ ಹೊಡೆದಾಕ್ಬಿಟ್ಟು ಕಟ್ಟಿದ್ದು ಹೆಂಗಾಗುತ್ತೆ? ದುಡ್ಡಿರಲ್ಲ. ಅಕಸ್ಮಾತ್ ಕಟ್ಟೋದು ಕೂಡ ನಿಮ್ಗೆ ಆ ಹೊಸ ವಸ್ತು ಆಗಿಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಹಾಗಾದರೆ ಎಲ್ಲಿ ದೋಷ ಇದೆ? ನಮ್ಮ ಜಾತಕದಲ್ಲಿ ದೋಷ ಇದೆ. ಇಂಥ ಕೆಟ್ಟ ದೋಷ ಇದ್ರೂ ಕೂಡ ಒಂದು ಯಾವುದೋ ಒಂದು ಸ್ಥಳ ಕೂತ್ಕೊಂಡು ನಮ್ಗೆ ಒಳ್ಳೇದು ಮಾಡುತ್ತೆ ಅನ್ನೋದಾದರೆ ವಾಸ್ತು ದೋಷ ಅಲ್ಲ, ಅದು ನಮ್ಮಲ್ಲಿರತಕ್ಕಂಥ ಜಾತಕದ ದೋಷ. ಇದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದು ಒಂದು ಚಾಲೆಂಜಿಂಗ್ ಇಶ್ಯೂ ಆಗಿದೆ ಇವತ್ತಿನ ದಿವಸ. ಎಲ್ಲರೂ ಹೇಳ್ತಾರೆ ವಾಸ್ತು ಅಡುಗೆ ಮನೆ ಆಗ್ನೇಯದಲ್ಲಿಲ್ಲ, ಅದಕ್ಕೆ ಈಶಾನ್ಯದಲ್ಲಿದೆ, ಅದಕ್ಕೆ ನಿಮ್ಗೆ ಒಳ್ಳೇದಾಗ್ತಿಲ್ಲ ಅಂತಾರೆ. ಈಶಾನ್ಯದಲ್ಲಿ ನೀವು ಸಂಪಿಟ್ಟಿಲ್ಲ, ನೀರಿಟ್ಟಿಲ್ಲ, ಅದಕ್ಕೆ ನಿಮಗೆ ರೋಗ ಬಾಧೆ ಅಂತಾರೆ. ಇನ್ನೊಂದು ಕಡೆ ವಾಯುದಲ್ಲಿ ಏನೋ ಬೆಡ್ರೂಮ್ ಇಟ್ಬಿಟ್ಟಿದ್ದಾರೆ, ಅದಕ್ಕೆ ಯಾವ ಹಾಲು ನಿಮಗೆ ಆ ರೋಗ ಈ ರೋಗ ಅಂತ ಬರ್ತಿದೆ ಅಂತ ಹೇಳ್ತಾರೆ. ಏನೆಲ್ಲ ವಿಷಯಗಳು ಹೇಳ್ತಾರೆ. ಆದರೂ ಕೂಡ ಅಷ್ಟೆಲ್ಲ ಕರೆಕ್ಷನ್ ಮಾಡಿದ್ರು ಕೂಡ ನಾವು ಯಾಕೆ ಇನ್ನೂ ಚೆನ್ನಾಗಿಲ್ಲ, ಯಾಕೆ ಸುಖವಾಗಿಲ್ಲ ಅನ್ನೋದು ಪ್ರಶ್ನೆ ಬಂದುಬಿಡುತ್ತೆ. ಸುಖ ಶಾಂತಿ ನಮ್ಮ ಆಚಾರ ವಿಚಾರಗಳಲ್ಲಿದೆ, ನಡೆ ನುಡಿಗಳಲ್ಲಿದೆ. ಎಷ್ಟೆಲ್ಲ ಚೆನ್ನಾಗಿದ್ದು ಕೂಡ ನಾನು ದಿನ ಹೊಟ್ಟೆ ಕಿಚ್ಚು, ಕೋಪ, ಇನ್ನೊಬ್ರು ಕಾಲು ಎಳೆಯೋದು, ಪಾಲಿಟಿಕ್ಸ್ ಮಾಡೋದು, ಇನ್ನೊಬ್ಬರ ಬಗ್ಗೆ ದುರಾಂಕಾರದಲ್ಲಿ ಅಹಂಕಾರದಲ್ಲಿ ಮಾತಾಡಿದ್ರೆ, ಇಲ್ಲೆಲ್ಲ ಅಹಂಕಾರದಲ್ಲಿ ದುರಾಂಕಾರದಲ್ಲಿ ಮಾತಾಡ್ತೀವಿ, ಏನೆಲ್ಲ ಕೆಟ್ಟದೆಲ್ಲ ಮಾಡ್ತೀವಿ, ನಾಳೆ ಬೆಳಗ್ಗೆ ಹೋಗಿ ಧ್ಯಾನ ಕೊಟ್ಬಿಡೋದು, ಇಲ್ಲ ಹೋಮ ಮಾಡಿಸ್ಬಿಟ್ರೆ ವಾಸಿ ಆಗುತ್ತಾ, ಗುಣ ಆಗುತ್ತಾ? ಆಗೋದಿಲ್ಲ. ಹೃದಯಪೂರ್ವಕವಾಗಿ ನಾವು ಬದಲಾವಣೆ ಆಗಬೇಕು ಅಂದರೆ ಒಳ್ಳೆ ಗುರುವಿನ ಆಶೀರ್ವಾದ ಇರಬೇಕು, ಇಲ್ಲ ಗುರುವಿನ ಸನ್ನಿಧಾನದಲ್ಲಿ ಬೆಳಿಬೇಕು, ಇಲ್ಲಾಂದರೆ ಒಳ್ಳೆ ವಾಸ್ತುನಲ್ಲಿ ಇರಬೇಕು. ಆ ಒಳ್ಳೆ ವಾಸ್ತು ಅನ್ನೋದು ಏನು ಅನ್ನೋದೇ ಭಾಳ ವಿಶೇಷವಾದಂಥ ಪ್ರಶ್ನೆ. ಹಾಗಾದರೆ ಕೆಲವರಿಗೆ ಒಂದು ಸ್ಥಳ ಆಗಿ ಬರುತ್ತೆ, ನಾನು ಆ ಸ್ಥಳದಲ್ಲಿ ಕೂತ್ಕೊಂಡ್ರೆ ನಂಗೆ ಇದ್ದಕ್ಕಿದ್ದಾಗ
ಈ ಸ್ಥಳದಲ್ಲಿ ಕೂತ್ಕೊಂಡ್ರೆ ಇದ್ದಕ್ಕಿದ್ದಾಗ ಕಣ್ಣೀರು ಬರುತ್ತೆ, ಇನ್ಯಾವುದೋ ಸ್ಥಳ ಕೂತ್ಕೊಂಡ್ರೆ ಇದ್ದಕ್ಕಿದ್ದಾಗ ಮಂಕ ಆಗ್ಬಿಡ್ತೀನಿ, ಏನೋ ಬೆಟ್ಟನೇ ಮೇಲ್ ಬಿದ್ದಂಗೆ ಆಗ್ಬಿಡ್ತೀನಿ, ಇನ್ನೊಂದು ಕಡೆ ಕೂತ್ಕೊಂಡ್ರೆ ಇದ್ದಕ್ಕಿದ್ದಾಗೆ ಕುಣಿಯೋಂಗಾಗತ್ತೆ, ಇನ್ನೊಂದು ಕಡೆ ಕೂತ್ಕೊಂಡ್ರೆ ಇದ್ದಕ್ಕಿದ್ದಾಗ ಯಾರ ಮೇಲೆ ರೇಗ ಬಡಿಬೇಕು ಅನ್ನೋದು ಮನಸ್ಸು ಬಂದುಬಿಡುತ್ತೆ. ಹಾಗಾದರೆ ಅದೇ ಮನುಷ್ಯ, ಅದೇ ವ್ಯಕ್ತಿತ್ವ ಇರುವಂಥವನು ಹಲವಾರು ಸ್ಥಳಗಳು ಕೂತಾಗ ಹಲವಾರು ರೀತಿ ಬದಲಾವಣೆಯನ್ನು ನೋಡ್ತಾನೆ ಅವನ ನಡವಳಿಕೆಯಲ್ಲಿ. ಹಾಗಿದ್ರೆ ಅದನ್ನು ಸ್ಥಿರವಾಗಿ ತಿದ್ದಿ ನಡೆನುಡಿಗಳಿಗೆ ನನ್ನ ನಡವಳಿಕೆಗೆ ಸರಿಪಡಿಸ್ಕೋಬೇಕು ಅಂದರೆ ಮುದ್ರಾಶಾಸ್ತ್ರ ಒಂದು ವಿಶೇಷವಾದ ಮುದ್ರೆ ಇದೆ. ಅದರಿಂದ ನೀವು ಎಂಥ ಕಚಡ ಜಾಗದಲ್ಲಿ ವಾಸ ಮಾಡಿ, ತಿಪ್ಪೆಗುಂಡಲೇ ಇರಲಿ, ಅದೆಂಥ ಕೆಟ್ಟ ಜಾಗದಲ್ಲೇ ಇರಲಿ, ನಮ್ಮ ಸ್ಥಿರತೆಯನ್ನು, ಮನಸ್ಸಿನ ಸ್ಥಿರತೆಯನ್ನು, ದೇಹದ ಸ್ಥಿರತೆಯನ್ನು ಚೆನ್ನಾಗಿ ಕಾಪಾಡ್ಕೊಂಡ್ಬಿಟ್ರೆ ಯಾವುದೋ ವಾಸ್ತು ದೋಷನೂ ಇರೋದಿಲ್ಲ. ಅದರಿಂದ ವಾಸ್ತುನ ನಾವು ಬೈಯೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಎಷ್ಟು ಕೆಟ್ಟ ಗುಣಗಳಿದೆ ಅದನ್ನು ತೆಗೆದೆ. ಈ ಶರೀರ ಅನ್ನೋದು ಒಂದು ದೊಡ್ಡ ಬ್ರಹ್ಮಾಂಡ, ಈ ಶರೀರವೂ ಒಂದು ದೊಡ್ಡ ವಾಸ್ತು. ಈ ವಾಸ್ತುನ ಅನೇಕ ಕೊಳಕುಗಳಿವೆ. ಕೆಟ್ಟ ಭಾವನೆ, ಪಾಲಿಟಿಕ್ಸ್ ಮಾಡೋದು, ಸುಳ್ಳು ಹೇಳೋದು, ಕದಿಯೋದು, ಆಣೆ ಇಡೋದು, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡೋದು, ಇನ್ನೊಬ್ಬರ ಸ್ಥಾನಮಾನಕ್ಕೆ ಧಕ್ಕೆ ತರೋದು, ಇದೆಲ್ಲ ನಡವಳಿಕೆಗಳಿದ್ದಾಗ ನೀವು ಅರಮನೆಯಲ್ಲಿದ್ದರೂ ಕೂಡ ನಿಮಗೆ ದೋಷ ತಪ್ಪಿದ್ದಲ್ಲ. ಚಿನ್ನ ವಜ್ರ ವೈಡೂರ್ಯ ಕಟ್ಟಿಸಿದ್ರೂ ಕೂಡ ನಿಮಗೆ ದೋಷ ತಪ್ಪಿದ್ದಲ್ಲ. ಆ ಥರದ ದೃಷ್ಟಿಯಲ್ಲಿ ನಾವು ನೋಡಿದಾಗ ನಿಜವಾಗ್ಲೂ ಚೇಂಜ್ ಆಗಬೇಕು ಅನಿಸುತ್ತೆ. ಅದರಿಂದ ನಾವು ಜ್ಯೋತಿಷ್ಯನ ಭಯ ಆಗಿಲ್ಲ, ವಾಸ್ತುಶಾಸ್ತ್ರನೂ ಭಯ ಆಗಿಲ್ಲ, ಸ್ಥಳ. ಯಾಕೆಂದರೆ ಭಗವಂತ ಸೃಷ್ಟಿ ಮಾಡೋರು ಪ್ರತಿಯೊಂದು ಜಾಗವೂ ಕೂಡ ಪವಿತ್ರವಾದದ್ದೇ. ನಾನು ಈಗಾಗಲೇ ಹೇಳ್ತಿದ್ದೆ, ಯಾವುದಾದ್ರು ಮನೆ ಕಟ್ಟಬೇಕು ಅಂದರೆ ಅಥವಾ ಯಾವುದೋ ಸ್ಥಳದಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂದರೆ, ಯಾವುದಾದ್ರು ಒಂದು ಜಾಗದಲ್ಲಿ ನೀವೇನಾದ್ರು ಸ್ವಲ್ಪ ದಿವಸ ಇರಬೇಕು ಅಂದರೆ ಆ ಸ್ಥಳ ಹೇಗಿದೆ ಅಂತ ಪರಿಶೀಲನೆ ಮಾಡಬೇಕು, ಭೂಮಿಯನ್ನು ಶೋಧಿಸಬೇಕು, ಭೂಮಿ ಬಗ್ಗೆ ಅಧ್ಯಯನ ಮಾಡಬೇಕು. ನಾನು ಹಲವಾರು ಗ್ರಂಥಗಳನ್ನು ಓದಿ ಅದ್ರಲ್ಲಿ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಭಾಳ ಖುಷಿ ಪಡ್ತೀನಿ. ಯಾಕೆಂದರೆ ಇವತ್ತಿನ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರ ಅಂದ್ಕೊಂಡು ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಭಾಳಷ್ಟು ಜನ ಕನ್ಫ್ಯೂಷನ್ನು ಕೂಡ ಆಗ್ತಿದ್ದಾರೆ. ಹೀಗಾಗಿ ನಾನು ನಿಮಗೊಂದು ನನಗೆ ಕಂಡಂಥ ಅನುಭವ, ನಾನು ಓದಿ ತಿಳ್ಕೊಂಡಂಥ ಒಂದು ಅನುಭವನ ಹಂಚ್ಕೋತಾ ಇದ್ದೀನಿ ವಿನಃ ನಾನು ಯಾವುದೇ ರೀತಿ ಯಾವುದೇ ಶಾಸ್ತ್ರಕ್ಕಾಗಲಿ ಯಾರನ್ನೂ ನಾನು ಟೀಕೆ ಮಾಡ್ತಿಲ್ಲ. ಆ ಒಂದು ಕೆಲವು ವಿಷಯಗಳನ್ನು ನಾನು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ, ನೀವು ಮನೆ ಕಟ್ಟಬೇಕಾದ್ರೆ ಅಥವಾ ನೀವು ಒಂದು ಸೈಟ್ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ನೀವು ಯಾವ್ದಾದ್ರು ಒಂದು ಜಾಗದಲ್ಲಿ ವಾಸ ಮಾಡಬೇಕು ಒಂದಷ್ಟು ದಿವಸ ಅಂದಾಗ ಮೊದಲು ಸ್ಥಳ ಪರಿಶೀಲನೆ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಕೆಲವು ಸೂತ್ರಗಳನ್ನು ಶಾಸ್ತ್ರದಲ್ಲಿ ಹೇಳಿದೆ. ಈ ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವಸ್ವತ ಪುರಾಣದಲ್ಲಿ ಕೆಲವು ಬ್ರಹ್ಮಾಂಡದ ಬಗ್ಗೆ, ಭೂಮಿ ಬಗ್ಗೆ ಒಂದು ವಿಶೇಷವಾದಂಥ ಪರಿಶೀಲನೆ ಮಾಡುವಂಥ ಸೂತ್ರಗಳನ್ನು ಕೊಟ್ಟಿದೆ. ಆ ಸೂತ್ರಗಳೇನಪ್ಪ ಅಂದರೆ, ನೀವು ಯಾವ ಭೂಮಿಯಲ್ಲಿ ನೀವು ಮನೆ ಕಟ್ತೀರೋ, ಯಾವ ಭೂಮಿಲಿ ವಾಸ ಮಾಡಬೇಕು ಅಂತೀರೋ ಆ ಭೂಮಿಯನ್ನು ಅಗಿವಾಗ ಅಥವಾ ಶೋಧನೆ ಮಾಡುವಾಗ ಕಲ್ಲಿದ್ದಲು ಅಥವಾ ಬೆಂಕಿಯಿಂದ ಸುಟ್ಟಂಥ ಬೂದಿ ಮತ್ತು ಹೆಂಚಿನ ಚೂರುಗಳು, ಮಡಕೆಯಿಂದ ಬಂದಂಥ ಚೂರುಗಳು ಅಥವಾ ಪ್ರಾಣಿಗಳ ಮೂಳೆ ಅಥವಾ ಮನುಷ್ಯನ ಮೂಳೆ ಏನಾದ್ರು ಸಿಕ್ಕಿದ್ರೆ ಆ ಭೂಮಿಯನ್ನು ನೀವು ಖರೀದಿ ಮಾಡಬಾರ್ದು. ಕಾರಣ ಅಲ್ಲಿ ಯಾರು ಮನೆ ಕಟ್ತಾರೋ, ವಾಸ ಮಾಡ್ತಾರೋ ಅವ್ರು ಏಳಿಗೆನೇ ಆಗೋದಿಲ್ಲ. ಆದ್ದರಿಂದ ಎಷ್ಟೋ ಕಡೆ ಸ್ಮಶಾನನೆಲ್ಲ ಸೈಟ್ ಮಾಡಿಬಿಟ್ಟು, ಈಗ ಲೇಔಟ್ ಮಾಡಿಬಿಟ್ಟು ಮನೆಗಳು ಕಟ್ತಾ ಇದ್ದಾರೆ. ಆ ಸೈಟು ಅನಾದಿ ಕಾಲದಿಂದಲೂ ಕೂಡ ಸ್ಮಶಾನ ಆಗಿದ್ದರೆ ಅಲ್ಲಿ ಬೂದಿ ಇರುತ್ತೆ, ಮಡಕೆ ಹೊಡೆದಾಕಿ ಚೂರು ಇರುತ್ತೆ, ಪ್ರಾಣಿಗಳದ್ದು ಅಥವಾ ಮನುಷ್ಯನ ಮೂಳೆಗಳಿರುತ್ತೆ. ಇಂಥ ಜಾಗದಲ್ಲಿ ನಾವೇನೋ ಮನೆ ಕಟ್ಟಿಬಿಟ್ರೆ ಖಂಡಿತ ಏಳಿಗೆ ಆಗೋದಿಲ್ಲ. ಇದು ಮೊದಲನೇ ಸೂತ್ರ. ನಾವು ಏಳಿಗೆ ಆಗಬೇಕು ಅಂದರೆ ಇಂಥ ಜಾಗದಲ್ಲಿ ಮನೆ ಕಟ್ಟಬಾರ್ದು. ಎರಡನೇ ಸೂತ್ರ ಏನು ಹೇಳುತ್ತಂತಂದರೆ, ನಾವು ಭೂಮಿ ಚೆನ್ನಾಗಿದೆಯಲ್ವೋ ಅಂತ ಗೊತ್ತಾಗೋದು ಹೇಗೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಇನ್ನೊಂದು ಫಾರ್ಮುಲಾ ಇದೆ, ಒಂದು ಟೆಕ್ನಿಕ್ ಇದೆ. ಒಂದು 5 ರೀತಿ ಧಾನ್ಯಗಳು ತೊಗೊಳ್ಳಿ, ತೊಗರಿ ಬೇಳೆನೋ, ಹೆಸರು ಬೇಳೆನೋ, ಉದ್ದಿನ ಬೇಳೋ, ಯಾವುದೋ ಒಂದು ಆ ಧಾನ್ಯ ತೊಗೊಂಡು ನೀವು ಕಟ್ಟೋ ಜಾಗಕ್ಕೆ ಹೋಗಿ ಅದನ್ನು ಹಾಕಿಬಿಟ್ಟು ಒಂದು ಅಡಿ ಜಾಗ ಹಳ್ಳ ತೆಗೆದುಬಿಟ್ಟು ಹಾಕ್ಬಿಡಿ. ಹಾಕ್ಬಿಟ್ಟು ದಿನ ಒಂದು 7 ದಿವಸ ನೀರು ಹಾಕೊಂಬನ್ನಿ. 7 ದಿನ ಆದ ತಕ್ಷಣ ನಿಮಗೆ ಆ ಜಾಗದಲ್ಲಿ ಏನಾದ್ರು ಮೊಳಕೆ ಬಂದರೆ ಆ ಜಾಗ ನಿಮ್ಗೆ ಆಗಿ ಬರುತ್ತೆ ಅಂತ ಅರ್ಥ. ಆ ಜಾಗದಲ್ಲಿ ನೀವು ಮನೆ ಕಟ್ಟಿದ್ರೆ ಅದು ನಿಮಗೆ ದೈವ ಮೂಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆ ಭೂಮಿ ನಿಮಗೆ ಯಾವಾಗಲೂ ಅದೃಷ್ಟ ತಂದುಕೊಡುವಂಥ ಒಂದು ಸ್ಥಳ ಅಂತ. ಮೊಳಕೆ ಬರಲಿಲ್ಲ, ಹಾಕಿದ್ದು ಧಾನ್ಯ ಎಲ್ಲ ಕೊಳ್ತೋಯ್ತು ಅಂದರೆ ಖಂಡಿತ ಜಾಗ ಪರ್ಚೇಸ್ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಮೂರನೇ ಕಡೆ, ನೀವು ಭೂಮಿ ತೋಡುವಾಗ, ಹಳ್ಳ ತೆಗೆಯುವಾಗ ಕರಿ ಮಣ್ಣು ಏನಾದ್ರು ಸಿಕ್ಕಿದ್ರೆ ಭಾಳ ಅದೃಷ್ಟ ಅಂತಾರೆ. ಕಪ್ಪು ಮೃತ್ತಿಕ, ಕೃಷ್ಣ ಮೃತ್ತಿಕ ಅಂತ, ಕಪ್ಪುಗೆ ಕೃಷ್ಣ ಅಂತಾರೆ. ಮೃತ್ತಿಕೆ ಅಂದರೆ ಮಣ್ಣು. ಈ ಮಣ್ಣೇನ ನಿಮಗೆ ಸಿಕ್ಕಿದ್ರೆ ನಿಮಗೆ ಅದೃಷ್ಟ ಇದೆ ಅಂತೇಳಿ, ಆ ಜಾಗದಲ್ಲಿ ನಿಮಗೆ ಭಾಳಷ್ಟು ಅದೃಷ್ಟ ಇದೆ. ಕೆಂಪು ಮಣ್ಣೇನಾದ್ರು ಬಂದುಬಿಟ್ರೆ ನೀವು MLA ಆಗ್ಬೋದು, MP ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಅಥವಾ ನಿಮ್ಮ ಕ್ಷೇತ್ರದಲ್ಲೇ ರಾಜಕೀಯ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ, ನಿಮ್ಮ ಉದ್ಯೋಗದಲ್ಲೇ ಆದರೂ ರಾಜ ಪದವಿಯನ್ನು ಪಡಿತಾನೆ ಅಂಥೇಳಿ ಶಾಸ್ತ್ರ ಹೇಳುತ್ತೆ. ನೀವು ಭೂಮಿ ಅಗಿಯುವಾಗ ಕೆಂಪು ಮಣ್ಣೇನಾದ್ರು ಇತ್ತು ಅಂದರೆ ಆ ಮಣ್ಣು ನಿಮಗೆ ಒಳ್ಳೆಯದಾಗತ್ತೆ, ರಾಜ್ಯ ಪದವಿ ಬರುತ್ತೆ. ಏನಾದ್ರು ನುಚ್ಚು ನೂರು ಕಲ್ಲುಗಳು ಚೂರಾಗಿರೋ ಜಾಗ, ಮತ್ತು ಕಬ್ಬಿಣದ ಚೂರು, ತಾಮ್ರದ ಚೂರುಗಳು ಏನಾದ್ರು ಆ ಭೂಮಿಲಿ ಏನಾದ್ರು ಲೋಹಗಳು ಏನಾದ್ರು ಸಿಕ್ತಿದ್ರೆ, ಕಪ್ಪೆಗಳೇನಾದ್ರು ವಾಸ ಮಾಡ್ತಿದ್ರೆ ಆ ಜಾಗದಲ್ಲಿ
ಲಕ್ಷ್ಮಿ ಪ್ರಾಪ್ತಿ ಆಗ್ತದೆ. ಆ ಜಾಗದಲ್ಲಿ ಮನೆ ಕಟ್ಟಿದ್ರೆ ನಿರಂತರವಾಗಿ ಅಖಂಡವಾದಂಥ ಲಕ್ಷ್ಮಿ ಸಿಗ್ತಾಳೆ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳುತ್ತೆ. ಯಾರಾದರೂ ಆ ಜಾಗದಲ್ಲಿ ನುಗ್ಗೆ ಮರ ಮತ್ತು ಕತ್ತಾಳೆ ಗಿಡ, ನೆಲಗುಗ್ಗಿಲ ಇವೇನಾದ್ರು ಹಾಕಿದರೆ, ಅಲ್ಲೇನೋ ಮನೆ ಕಟ್ಟಿದ್ರೆ ಅಥವಾ ಸೈಟ್ ತೊಗೊಂಡ್ರೆ, ಜಮೀನು ತೊಗೊಂಡ್ರೆ ಧನಹಾನಿ ಅಂತ ಹೇಳ್ತಾರೆ. ಅದಕ್ಕೆ ಮನೆ ಮುಂದೆ ಯಾವತ್ತೂ ನುಗ್ಗೆ ಮರ ಹಾಕಬಾರ್ದು. ಕತ್ತಾಳೆ ಗಿಡ, ನೆಲಗುಗ್ಗಿಲ ಅನ್ನೋ ಮರಗಳ ಬೆಳೆಸಬಾರ್ದು. ಹಾಗೇನಾದ್ರು ಬೆಳೆಸಿದ್ರೆ ಮನೆಗೆ 10 ರೂಪಾಯಿ ಬಂದರೆ 100 ರೂಪಾಯಿ ಖರ್ಚಿರುತ್ತೆ. ಮನೆಗೆ 10,000 ರೂಪಾಯಿ ಸಂಬಳ ತಂದರೆ 50,000 ರೂಪಾಯಿ ಖರ್ಚಿರುತ್ತೆ. ಇದು ನಾಕಂಡಂಥ ಒಂದು ಅನುಭವ. ಅದರಿಂದ ಧನಹಾನಿ, ಈ ಥರ ದೋಷ ಇರುವಂಥ ಭೂಮಿನ ನೀವು ಪರ್ಚೇಸ್ ಮಾಡಿದ್ರೆ, ಆ ಪರ್ಚೇಸ್ ಮಾಡೋ ಜಾಗದವರು ಮನೆ ಕಟ್ಟಿದರೆ ನಿರಂತರವಾಗಿ ಧನಹಾನಿ ಆಗ್ತಾ ಇರ್ತದೆ. ಆದಾಯ ಬಂದಷ್ಟು ಖರ್ಚು ಜಾಸ್ತಿ ಇರುತ್ತೆ. ಒಂದು ಆದಾಯ ಬಂದರೆ 4ರಷ್ಟು ಖರ್ಚಿರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಇನ್ನೊಂದು ಕಡೆ ಶಾಸ್ತ್ರದಲ್ಲಿ ಹೇಳುತ್ತೆ, ಈ ಗೋಣಿ ಮರ, ಗೇರು ಮರ, ಅಂಟುವಾಳ, ಬೆಳ್ಳುಳ್ಳಿ ಗಿಡ, ಈರುಳ್ಳಿ ಗಿಡ, ಉತ್ತತ್ತಿ ಮರ, ಗಣಿಗಳೆ ಮರ ಇವೇನಾದ್ರು ಇರೋ ಜಾಗದಲ್ಲಿ ವಾಸ ಮಾಡಿದ್ರೆ, ಅಂಥ ಭೂಮಿ ಪರ್ಚೇಸ್ ಮಾಡಿದ್ರೆ ಸದಾ ಕಣ್ಣೀರು, ದುಃಖ, ಕಲಹ, ಜಗಳ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ಥರದ್ದೇನಾದ್ರು ದೋಷಗಳಿದ್ರೆ ನಾವು ಜಾತಕದ ಪ್ರಾರಬ್ಧ ಕರ್ಮ ಜೊತೆಗೆ ಇದು ಸೇರಿಕೊಂಡ್ರೆ ಮನುಷ್ಯನ ಹಿಂಡ್ಬಿಟ್ಟು ಬೀದಿ ಭಿಕ್ಷೆ ಬೇಡೋಂಗೆ ಮಾಡಿಬಿಡುತ್ತೆ. ಅದರಿಂದ ನಾವು ಮನೆಯನ್ನು ಕಟ್ಟುವಾಗ ಅಥವಾ ಸೈಟನ್ನು ತಗೊಳ್ಳುವಾಗ, ಜಮೀನು ಪರ್ಚೇಸ್ ಮಾಡಬೇಕಾದ್ರೆ ಈ ಎಲ್ಲ ಮಾಹಿತಿಗಳನ್ನ ನೋಡಲಿ ಅಂತ ಶಾಸ್ತ್ರದಲ್ಲಿ ಒಂದು ಹೊಸ ಹೊಸ ಟೆಕ್ನಿಕ್ಸ್ ಹೇಳಿದ್ದಾರೆ. ಹುತ್ತದ ಮಣ್ಣು ಎಲ್ಲಿರುತ್ತೋ ಅಥವಾ ದೊಡ್ಡ ದೊಡ್ಡ ಪೊಟ್ರೆಗಳು ಎಲ್ಲಿರುತ್ತೋ ಅಂಥ ಹಳ್ಳಗಳಿರೋ ಜಾಗದಲ್ಲಿ ಏನಾದ್ರು ಸಿಕ್ಕಿದ್ರೆ ಯಜಮಾನಿಗೆ ಯಾವಾಗಲೂ ಕೇಡಾಗ್ತಾ ಇರುತ್ತೆ. ಪರ್ಚೇಸ್ ಮಾಡಿದ್ರೆ ಯಾರ ಹೆಸರು ರಿಜಿಸ್ಟರ್ ಆಗುತ್ತೆ ಆ ಜಾಗ, ಅವ್ನಿಗೆ ಯಾವಾಗಲೂ ಕೇಡು ಅಂದರೆ ಯಾರು ಹೊಡಿತಿರ್ತಾರೆ, ಇಲ್ಲ ಅವ್ನಿಗೆ ಆಕ್ಸಿಡೆಂಟ್ ಆಗ್ತಿರ್ತದೆ. ಹುತ್ತ ಇರೋ ಜಾಗ, ದೊಡ್ಡ ದೊಡ್ಡ ಪೊಟ್ರೆ, ದೊಡ್ಡ ದೊಡ್ಡ ಹಳ್ಳಗಳಿರುವಂಥ ಏನಾದ್ರು ನೀವು ಜಾಗ ತಗೊಂಡಂಥವ್ರಿಗೆ ಬಹಳ ಕೇಡು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಬಳ್ಳಿ ಇರೋ ಗಿಡ, ಬಳ್ಳಿಗಳಿರೋ ಆ ಜಾಗದಲ್ಲಿ ಬೆಳ್ಕೊಂಡಿದ್ರೆ, ಮಾವಿನ ಮರ, ಹಲಸು ಮರ, ಹಲಸಿನಣ್ಣು, ಸೀಬೆ ಮರ, ಪಾದ್ರಿ ಮರ, ಬಾಳೆಹಣ್ಣಿನ ಗಿಡ, ಲಕ್ಕಿ ಗಿಡ, ನಲ್ಲಿ ಗಿಡಗಳೇನಾದರೂ ಬೆಳೆದಿದ್ರೆ ಆ ಜಾಗದಲ್ಲಿ ಅಥವಾ ಬೆಳೆಸಿದ್ರೆ ಅವ್ರೇನು ಮಾಡ್ತಾರೆ, ಅಧಿಕಾರದ ಯೋಗ ಸಿಗುತ್ತೆ. ದೊಡ್ಡ ಅಧಿಕಾರಿಗಳಾಗ್ತಾರೆ. IAS, IPS, KAS ಏನೋ ಒಂದು ದೊಡ್ಡ ಅಧಿಕಾರಿಗಳು ಅವರ ಒಂದು ಜೀವನದ ಕ್ಷೇತ್ರದಲ್ಲಿ ಏನಿದಾರೋ ಆ ಕ್ಷೇತ್ರ ತಕ್ಕಂತೆ ಅಧಿಕಾರ ಸಿಗುತ್ತದೆ ಅಂತೇಳಿ ಈ ವಾಸ್ತುಶಾಸ್ತ್ರದಲ್ಲಿ ಹೇಳುತ್ತೆ. ಭೂಮಿಯನ್ನು ಅಳಿವಾಗ ಅರಳಿ ಮರ, ಆಲದ ಮರ, ಬೇಲದ ಮರ, ಬೂರುಗಿಡದ ಮರ, ಗರಿಕೆ ಹುಲ್ಲು, ತುಳಸಿ ಗಿಡ ಇದ್ದರೆ ಆ ಮನೆಯಲ್ಲಿ ವಾಸ ಮಾಡೋವಂಥವ್ರು, ಆ ಜಾಗದ ವಾಸ ಮಾಡೋರಿಗೆ ಸಕಲ ಆಯುರಾರೋಗ್ಯ ಸಿಗ್ತದಂತೆ, ಆರೋಗ್ಯ ಪ್ರಾಪ್ತಿಯಾಗ್ತದೆ, ಸದಾ ಆರೋಗ್ಯವಾಗಿರ್ತಾರೆ ಅಂಥೇಳಿ ಈ ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಮನೆ ಕಟ್ಟೋಕ್ಕೆ ಮುಂಚೆ ಅಥವಾ ನಾವು ವಾಸ ಮಾಡೋ ಸ್ಥಳದ ಒಂದು ಪರಿಚಯ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ನಾವು ತುಂಬ ಕೆಡ್ತಾ ಆಗ್ತಿದೆ, ತುಂಬ ತೊಂದರೆ ಪಡ್ತಿದ್ದೀವಿ ಅಂದರೆ ನಮ್ಮ ಬೆನ್ನಿಂದೆ ನಾವು ಹೋದ ಜನ್ಮದಲ್ಲಿ ಮಾಡಿದಂಥ ಪ್ರಾರಬ್ಧ ಕರ್ಮ ಬೇತಾಳ ರೂಪದಲ್ಲಿ ನಮ್ಮನ್ನು ಹಿಡಿದು ನಿಂತ್ಕೊಂಡಿದೆ ಅಂತ ಅರ್ಥ. ಆದ್ದರಿಂದ ಈ ಒಂದು ದೋಷಗಳನ್ನು ನಾವು ನಿವಾರಣೆ ಮಾಡಲೇಬೇಕು. ಮುಂಚೆ ನಾವು ವಾಸ ಮಾಡೋ ಸ್ಥಳ ಸರಿ ಇದೆಯಾ ಅನ್ನೋ ನೋಡಲಿ ಅಂಥೇಳಿ ನಾನು ಈ ಒಂದು ಸಂಗ್ರಹ ಮಾಡಿರೋಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಭೂಮಿಯ ಅಗಿವಾಗ ಏನಾದರೂ ಬಿಲ್ಪತ್ರೆ ಮರ, ಮುತ್ತುಗದ ಮರ, ದರ್ಬೆ ಅಥವಾ ಗಮ್ಮತ್ತ ಬಿಡುವಂಥ ವಾಸನೆ ಬಿಡುವಂಥ ಯಾವ್ದಾದ್ರು ಹೂವಿನ ಗಿಡಗಳಿದ್ದರೆ ಅಂಥ ಜಾಗದಲ್ಲಿ ನೀವೇನೋ ಮನೆ ಕಟ್ಟಿದ್ರೆ ಆ ಭೂಮಿ ಪಡ್ಕೊಂಡ್ರೆ ಪರ್ಚೇಸ್ ಮಾಡಿದರೆ ಸದಾ ಲಕ್ಷ್ಮಿ ವಾಸ ಮಾಡ್ತಾಳೆ. ಅದರಿಂದ ಈ ಮುತ್ತುಗದ ಪತ್ರ ಮರ, ಬಿಲ್ಬಪತ್ರೆ ಮರ, ದರ್ಬೆ ಇರೋ ಜಾಗ ಭಾಳ ವಿಶೇಷವಾದಂಥದ್ದು. ಆ ಥರ ಇರುವಂಥ ಜಾಗಗಳನ್ನು ನೀವು ಖರೀದಿ ಮಾಡಿದ್ದೇ ಆದರೆ ಆಯುಷ್, ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂಕೋಲೆ ಗಿಡ, ಬ್ರಹ್ಮದಂಡಿ, ಬೆಂಕಿನ ಹಚ್ಚಿದ ಗಿಡ, ಬಲಮುರಿ ಗಿಡ, ಕುಂಬಳಕಾಯಿ ಗಿಡ ಇವೇನಾದ್ರು ಇದ್ದರೆ ಆ ಬಳ್ಳಿ ಹೆಂಗೆ ಬೆಳ್ಕೊಳುತ್ತೋ ಹಾಗೆ ನಿಮ್ಮ ವಂಶ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ರೀತಿ ಯಾರಿಗೆ ಭೂಮಿ ಪರ್ಚೇಸ್ ಮಾಡ್ತಾರೋ ಅಂಥವ್ರು ಈ ಸೂತ್ರಗಳನ್ನು ಆಗಾಗ ನೋಡಿ ನೀವು ಖರೀದಿ ಮಾಡಬೇಕು. ಯಾವ ಭೂಮಿ ನಿಮ್ಗೆ ಆಗಿ ಬರುತ್ತೆ ಅನ್ನೋದನ್ನು ನೀವೇ ಹೇಗೆ ಸ್ವತಂತ್ರವಾಗಿ ಟೆಸ್ಟ್ ಮಾಡಿ, ಪರೀಕ್ಷೆ ಮಾಡಿ ಮನೆ ತೊಗೋಬೋದಾ, ಆ ಜಾಗದ ಮನೆ ಕಟ್ಬೋದಾ, ಅಥವಾ ಇಂಥ ಜಾಗದಲ್ಲಿ ಮನೆ ಈ ಥರ ಕಟ್ಟಿದಾರಾ ಅನ್ನೋದನ್ನು ನೀವು ಟೆಸ್ಟ್ ಮಾಡಲಿಕ್ಕೆ ಹಲವಾರು ಟೆಕ್ನಿಕ್ಸನ್ನು ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರ, ಮಾರ್ಕಂಡೇಯ ಜ್ಯೋತಿಷ್ಯ ಶಾಸ್ತ್ರ, ಪರಾಶರ ಹೋರಾಶಾಸ್ತ್ರದಲ್ಲಿ ಕೆಲವು ಕಡೆ ವಾಸ್ತು ಬಗ್ಗೆ ಹೇಳಿದಂಥ ಮಾಹಿತಿಯನ್ನು ನಿಮ್ಮನ್ನು ಹಂಚಿಕೊಂಡೆ. ಇನ್ನೊಂದೆರಡು ಟೆಕ್ನಿಕ್ ಹೇಳ್ತಾರೆ. ಯಾವ ಭೂಮಿಯಲ್ಲಿ ಹುಣಸೆ ಗಿಡ, ಹೊಂಗೆ ಮರ, ತೆಂಗಿನ ಮರ, ಬಿದಿರು ಮರ, ಅತ್ತಿ ಮರ ಅಂದರೆ ಔದಂಬರ ವೃಕ್ಷ, ಎಕ್ಕದ ಗಿಡ, ದಾಸವಾಳದ ಗಿಡ, ಪಾರಿಜಾತ ಪುಷ್ಪದ ಗಿಡ, ಮಲ್ಲಿಗೆ ಗಿಡ ಎಲ್ಲಿ ಬೆಳೆದಿರ್ತದೋ ಅಥವಾ ಎಲ್ಲಿ ಬೆಳೆದಿರುವಂಥ ಜಾಗದಲ್ಲಿ ಮನೆ ಕಟ್ಟಿರ್ತಾರೋ ಅಂಥ ಜಾಗದಲ್ಲಿ ನಾವೇನೋ ಮನೆ ಕಟ್ಟದೆ ಅಥವಾ ಮನೆ ಕಟ್ಟರೋದನ್ನ ತೊಗೊಂಡಿದ್ದಾದರೆ ಸದಾ
ದೇವತಾ ಮತ್ತು ಗುರು ಹಿರಿಯರ ಆಶೀರ್ವಾದ ಆಗ್ತಾ ಇರ್ತದಂತೆ ಆ ಮನೆಯಲ್ಲಿ, ಆ ಜಾಗದಲ್ಲಿ. ಇನ್ನೊಂದು ಟೆಕ್ನಿಕ್ ಹೇಳ್ತಾರೆ, ಮುತ್ತುಗದ ಮರ, ಹಿಪ್ಪೆ ಮರ, ಬಸುರಿ ಮರ, ದೇವನಾರು ಮರ, ಶ್ರೀಗಂಧ ಮರ, ಅಂಕೋಲೆ ಮರ, ಅಡಿಕೆ ಮರ, ಮುಳ್ಳಿಲ್ಲದ ಗಿಡ ಮರ, ಅಂದರೆ ಟಚ್ ಮಿ ನಾಟ್ ಅಂತ, ಈ ಮುಟ್ರ ಮುನಿ ಸೊಪ್ಪಿರ್ತ ಆ ಥರ ಗಿಡಗಳು ಏನಾದ್ರು ಆ ಸೈಟಲ್ಲಿ ಬೆಳೆದಿದ್ರೆ, ಬೆಳೆದಂಥ ಸೈಟ್ನಲ್ಲಿ ಮನೆಗಳು ಕಟ್ಟಿದ್ರೆ ಆ ಜಾಗದಲ್ಲಿ ಸದಾ ಅನ್ನದಾನ ಆಗ್ತಿರ್ತದಂಥ ಆ ಮನೆಯಲ್ಲಿ. ಹೀಗೆ ಹಲವಾರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ವಾಸ್ತುಶಾಸ್ತ್ರದಲ್ಲಿ ಈ ನಮ್ಮ ಬ್ರಹ್ಮಾಂಡದ ಬಗ್ಗೆ, ಅಂದರೆ ಈ ಭೂಮಿ ಬಗ್ಗೆ ಭಾಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಕೆಲವರು ಹೇಳ್ತಾರೆ, ನಾವು ಈಗಾಗಲೇ ಮನೆ ಕಟ್ಟಿಬಿಟ್ಟಿದ್ದೀವಿ, ನಾವು ಇರೋದು ಬಾಡಿಗೆ ಮನೆ. ಕೆಲವರು ಈಗಾಗಲೇ ಕಟ್ಟೋದು ಹೆಂಗೆ ಮಾಡೋದು, ನಮ್ಗೆ ಹೆಂಗೆ ಗೊತ್ತಾಗತ್ತೆ, ಇಲ್ಲಿ ಆ ಮರ ಇತ್ತಾ, ಈ ಮರ ಇತ್ತಾ, ಇಲ್ಲಿ ಮೂಳೆ ಇತ್ತಾ, ಇಲ್ಲಿ ಮಾಂಸ ಇತ್ತಾ, ಇಲ್ಲಿ ಮಡಕೆ ಚೂರು ಇತ್ತಾ, ಇಲ್ಲಿ ಇಡ್ಲಿ ಇತ್ತಾ, ಬೂದಿ ಇತ್ತಾ ಅಂತ ಕೇಳ್ತಾರೆ. ನಮ್ಗೆ ಗೊತ್ತೇ ಇಲ್ಲ, ಯಾರೋ ಪರ್ಚೇಸ್ ಮಾಡಿ ನಾವು ಪರ್ಚೇಸ್ ಮಾಡಿಬಿಟ್ವಿ, ಯಾರೋ ಸೈಟ್ ಮಾಡಿದ್ರು ನಾವು ಮನೆ ಬಂದು ಕಟ್ಟಿದ್ವಿ ಅಂತ ಹಲವಾರು ಸಂಶಯಗಳು, ಪ್ರಶ್ನೆಗಳು ಬರ್ತದೆ. ಅದು ಎಂಥದೇ ಆಗಿರಲಿ, ಯಾರ ಮನೆಯಲ್ಲಿ ಸದಾ ಜಗಳ, ಧನಹಾನಿ ಮತ್ತು ದೇವತಾ ಕಾರ್ಯಗಳಾಗೋದಿಲ್ಲ, ಅನ್ನದಾನಗಳಾಗ್ತಿಲ್ಲ ಅಂದರೆ ನಿಮ್ಮಲ್ಲಿ ದೋಷ ಇದೆ ಅಂತ ಅರ್ಥ. ನಾನು ಇಷ್ಟು ಏನು ಹೇಳಿದ್ನ ವಿವರ ಕೊಟ್ಟು ಅದು ಯಾವುದೋ ಒಂದು ಕೂಡ ನಡೀತಿಲ್ಲ, ಬರೀ ರೋಗ, ಬರೀ ಧನಹಾನಿ, ಋಣಬಾಧೆ, ಶತ್ರುಕಾಟ, ಅಪಮಾನ, ನಿಂದನೆ, ಅಗೌರವ ಇವೆಲ್ಲ ಇತ್ತು ಅಂದರೆ ನಿಮ್ಮ ಜಾತಕಲ್ಲೂ ದೋಷ ಇರ್ಬೋದು, ಆ ಮನೆಯಲ್ಲೂ ಇರ್ಬೋದು. ಹಾಗಿದ್ಮೇಲೆ ಮನೆ ಹೊಡೆದಾಕ್ಬಿಡೋಣವಾ? ಇಲ್ಲ. ಅಥವಾ ಮನೆ ಬಿಟ್ಟು ಬೇರೆ ಹೋಗೋಣವಾ? ಇಲ್ಲ. ಯಾವುದೇ ದೋಷಗಳಿರಲಿ, ಇರೋದನ್ನು ತಿದ್ದುಕೊಂಡು ಸರಿಪಡಿಸ್ಕೊಂಡು ಹೋಗೋದೇ ಒಂದು ಚಾಣಾಕ್ಷತೆ. ಹಾಗಂದ್ಬಿಟ್ಟು ನಾವು ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಜಾತಕ ತೋರಿಸಿ ವಾಸ್ತು ಕರ್ಕೊಂಬಂದು ತಿದ್ದಿ ಮಾಡಿ ಎಲ್ಲ ಮಾಡೋಷ್ಟರೊಳಗೆ ದುಡ್ಡು ಹಾಳು. ಕೊನೆಗೆ ಅವ್ರು ಹೇಳೋ ಪರಿಹಾರ ಕರೆಕ್ಟಾಗಿ ಗ್ಯಾರಂಟಿಯಾಗಿ ಫಲ ಕೊಡುತ್ತೆ ಅಂತ ಏನು ಗ್ಯಾರಂಟಿ? ನಿಖರವಾಗಿ ಫಲಪ್ರಾಪ್ತಿ ಆಗ್ತದೆ ಅಂತ ಏನು ಗ್ಯಾರಂಟಿ? ಅಂತ ಅರಮನೆಯಿರೋ ರಾಜನಿಗೆ ಕೂಡ ವಾಸ್ತು ಪ್ರಕಾರವಾಗಿ ಕಟ್ಟಿರುವಂಥ ಅರಮನೆಯಲ್ಲೂ ಕೂಡ ಅವ್ನಿಗೆ ರೋಗ, ಶತ್ರುಕಾಟ, ಶತ್ರು ಭಯ, ಶತ್ರುಶಾಪ, ಶತ್ರುಪೀಡ ಇರುವಾಗ ಕರೆಕ್ಟಾಗಿ ಜಗತ್ತಿನ 100% ವಾಸ್ತು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ನಾವು ಬದಲಾವಣೆ ಆಗಬೇಕು. ಮೊದಲು ಸುಳ್ಳು ಹೇಳೋದು, ದುಶ್ಚಟಗಳನ್ನು ಬಿಡಿ, ಇನ್ನೊಬ್ಬರ ಬಗ್ಗೆ ತೊಂದರೆ ಕೊಡೋದನ್ನು ಬಿಡಿ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಡಿ, ಇನ್ನೊಬ್ಬರ ಭವಿಷ್ಯ ಹಾಳು ಮಾಡೋದನ್ನು ಬಿಟ್ಟಾಗ ನಮ್ಮ ಮನೇಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಮೈ ತುಂಬ ಕೊಳಕು ತುಂಬಿಕೊಂಡು ಮನಸ್ಫೂರ್ತಿ ಕೆಟ್ಟದನ್ನು ಮಾಡ್ತಿದ್ರೆ ಎಂಥ ಅರಮನೆಯದು ಕೂಡ, ಎಂಥ ವಾಸ್ತುವಿದು ಕೂಡ ನಾವು ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ದಿಸೆಯಲ್ಲಿ ನಾನು ನಿಮಗೊಂದು, ನಿಮ್ಮ ಮನಸ್ಸಿರೋ ಕಲ್ಮಶವನ್ನು, ನಿಮ್ಮ ಆ ಶಲ್ಯವಾಸ್ತು, ಛಿದ್ರವಾಸ್ತು, ಶಂಕುವಾಸ್ತು, ಎಂಥ ವಾಸ್ತುಗಳಿರಲಿ, ನಾನು ಇಷ್ಟೊತ್ತು ಏನದು ಎಲ್ಲ ವಾಸ್ತುಗೂ ಸೇರಿ ಒಂದು ಮುದ್ರೆ, ಒಂದು ಮಂತ್ರನ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ದಿನನಿತ್ಯ ನೀವು ಬೆಳಗಿನ ಜಾವ ನಿಮ್ಮ ಮನೆಯಲ್ಲಿ ನೀವೇ ಕೂತ್ಕೊಂಡು, ಅದು ಆ ಮನೆ ಯಜಮಾನ, ಯಾರಿಗೆ ಆ ಮನೆ ರಿಜಿಸ್ಟರ್ ಆಗಿದೆ, ಯಾರಿಗೆ ಆ ಸೈಟ್ ರಿಜಿಸ್ಟರ್ ಆಗಿದೆ, ಆ ಮನೆ ಯಾರು ಟ್ಯಾಕ್ಸ್ ಕಟ್ತಿದ್ದಾರೋ, ಆ ಮನೆ ಯಾರು ಹೆಸರಲ್ಲಿ ಅದಕ್ಕೆ ನೋಂದಾವಣೆ ಆಗಿದೆಯೋ ಅಂಥವರು ಆ ಮನೆ ಯಜಮಾನ ಅಥವಾ ಯಜಮಾನಿ ಈ ನಾ ತೋರಿಸೋ ಮುದ್ರೆ ಮಂತ್ರನ ಜಪ ಮಾಡಿದ್ದೆ ಆದರೆ ಖಂಡಿತ ನಾನು ಹೇಳದಂಥ ಎಲ್ಲ ಬಾಧೆಗಳು ನಿವಾರಣೆ ಆಗುತ್ತೆ. ಹಾಗಾದರೆ ಆ ಮುದ್ರೆ ಹೇಗಿದೆ ನೋಡಿ. ಆ ಮುದ್ರೆ ಏನಂದರೆ, ನಮ್ಮ ಎರಡೂ ಕೈಗಳು ತೊಗೊಳ್ಳಿ, ಎರಡು ಹಸ್ತಗಳು ತೊಗೊಳ್ಳಿ. ಎರಡು ಹಸ್ತ ತೊಗೊಂಡು ಈ ರೀತಿ ಒಂದು ರೀತಿ ಎಲ್ಲ ಬೆರಳು ಟಚ್ ಮಾಡೋದು, ಒಂದಕ್ಕೊಂದು ಟಚ್ ಮಾಡೋದು. ಟಚ್ ಮಾಡಿದ್ಮೇಲೆ ಈ ಹೆಬ್ಬೆಟ್ಟಿದೆಯಲ್ಲ, ಆ ಹೆಬ್ಬೆಟ್ಟನ್ನು ಈ ತೋರು ಬೆರಳಿಗೆ ಪ್ರೆಸ್ ಮಾಡೋದು. ಇದೇ ಮೇನ್ ಡೋರ್, ಇದೇ ಮನೆ. ಇದು ಮನೆ ವಾಸ್ತು, ಒಂದು ಗೂಡು, ಆ ಗೂಡಿಗೊಂದು ಬಾಗಿಲು. ಆ ಬಾಗಿಲಿಗೆ ಏನು ಮಾಡ್ತಾರೆ, ಈ ರೀತಿ ಹೆಬ್ಬೆಟ್ಟನ್ನು ನೋಡಿ, ಬಹುಶಃ ಎಲ್ರಿಗೂ ಕಾಣ್ತಿದೆ. ಈ ಹೆಬ್ಬೆಟ್ಟನ್ನು ಈ ತೋರು ಬೆರಳನ್ನು ಮೊದಲನೇ ಪರ್ವ ಫಸ್ಟ್ ಪ್ಯಾಲೆಂಜಸ್ ಮೇಲೆ ಪ್ರೆಸ್ ಮಾಡಿ, ಸುಮ್ಮನೆ ಜಸ್ಟ್ ಪ್ರೆಸ್ ಮಾಡಿ, ಜೆಂಟಲ್ ಪ್ರೆಸ್. ಇದು ಮಾಡಿದಾಗ ಒಂದು ವರ್ಟಿಕಲ್ಲಾಗಿ ನೇರವಾಗಿ ಒಂದು ಡೋರ್ ಥರ ಕಾಣುತ್ತೆ, ಬಾಗಿಲು ಥರ ಕಾಣುತ್ತೆ ನೋಡಿ. ಈ ರೀತಿ ಬಾಗಿಲು, ಈ ಬಾಗಿಲು ನೋಡಿ, ತೋರು ಬೆರಳ ಮೇಲೆ ಈ ಹೆಬ್ಬೆಟ್ಟನ್ನು ಹಿಂಗೆ ಪ್ರೆಸ್ ಮಾಡಬೇಕು. ಇನ್ನೊಂದು ಸಲ ತೋರಿಸ್ತೀನಿ. ಕಿರುಬೆರಳು ಜಲತತ್ವವನ್ನು ಒಂದು ಮಾಡಿ, ಭೂಮಿ ತತ್ವವನ್ನು ಒಂದು ಮಾಡಿ, ಆಕಾಶ ತತ್ವವನ್ನು ಒಂದು ಮಾಡಿ, ವಾಯುತತ್ವ, ಈ ಭೂಮಿ, ಈ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ, ಎಲ್ಲವನ್ನೂ ಒಂದಕ್ಕೊಂದು ಟಚ್ ಮಾಡಿ ಜೋಡಿಸ್ಬಿಟ್ಟು ಹೆಬ್ಬೆಟ್ಟನ್ನು ಈ ತೋರು ಬೆರಳ ಮೇಲೆ ಮಾಡಿದಾಗ ಈ ಮನೆಗೂ ಒಂದು ಬಾಗಿಲಿದ್ದ ಹಾಗೆ, ಇದು ಒಂದು ಕುಟೀರ, ಒಂದು ಮನೆ. ಈ ರೀತಿ ಮುದ್ರೆಯನ್ನು ಧಾರಣೆ ಮಾಡಬೇಕು. ಈ ರೀತಿ ಧಾರಣೆ ಮಾಡಿಬಿಟ್ಟು ಶಾಸ್ತ್ರದ ಒಂದು ಮಂತ್ರ ಇದೆ, ಒಂದು ದೊಡ್ಡ ಮಂತ್ರ. ಓಂ ನಮೋ ಭಗವತೆ ವಾಸ್ತು ಪುರುಷಾಯ ಅಸ್ಮಿನ್ ಗೃಹಸ್ಥಿತ ಕುಡ್ಯಶೂಲ ಕೂಪಶೂಲ್ಯ ಸ್ತಂಭಶೂಲಾದಿ ಸರ್ವವಿಧಂ ದೋಷಯ ನಿವಾರಯ ಶಲ್ಯವಾಸ್ತು, ಶಂಕುವಾಸ್ತು, ಶಿಲಾವಾಸ್ತು, ಛಿದ್ರವಾಸ್ತು, ಜೀರ್ಣವಾಸ್ತು, ಪಕ್ಷವಾಸ್ತು, ಮಾಸವಾಸ್ತು, ಸರ್ವವಿಧಂ ವಾಸ್ತು ದೋಷಂ ನಿವಾರಯ ಮಮ ಗೃಹೆ ಆಯುಷ್ ಆರೋಗ್ಯ ಕ್ಷೇಮಂ ಕುರು ಹುಂ ಫಟ್ ಸ್ವಾಹ ಅಂಥೇಳಿ ಒಂದು ವಾಸ್ತು ಪುರುಷನ ಮಾಲಾ ಮಂತ್ರ ಇದು.
ಈ ಮಾಲಮಂತ್ರವನ್ನು ದಿನನಿತ್ಯ ಮುದ್ರೆ ಧಾರಣೆ ಮಾಡಿ ಬೆಳಗಿನ ಜಾವ ಅಥವಾ ಬೆಳಗ್ಗೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಮಾಡಿದ್ದೇ ಆದರೆ ಸೂರ್ಯ ಉದಯ ಆದಮೇಲೆ ಮನೆಗೆ ಬರುತ್ತಂಥ ಎಲ್ಲ ದೋಷಗಳನ್ನು ಈ ಮುದ್ರೆಯಿಂದ ದಿಗ್ಬಂಧನ ಮಾಡಬಹುದು, ಅಷ್ಟಬಂಧ ಮಾಡಬಹುದು. ಇದು ತುಂಬ ದೊಡ್ಡ ಮಂತ್ರ ಆಯಿತು ಅಂದರೆ ಓಂ ಮತ್ಸ್ಯರೂಪಾಯ ವಿದ್ಮಹೇ ಮಹಾಮೀನಾಯ ಧೀಮಹಿ ತನ್ನೋ ಮತ್ಸಃ ಪ್ರಚೋದಯಾತ್ ಅಂಥೇಳಿ ಈ ಮಂತ್ರವನ್ನು ಜಪ ಮಾಡಬೇಕು. ಈ ಮಂತ್ರ ಜಪ ಮಾಡೋದ್ರಿಂದ ಅಥವಾ ಮನೆಯಲ್ಲಿ ಮೀನಿನ ಫೋಟೋ ಇಡೋದ್ರಿಂದ, ಮನೆ ಒಳಗೆ ಮೀನು ಸಾಕೋದ್ರಿಂದ ಅದು ಎಂಥ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಈ ಮುದ್ರೆ ದಿನನಿತ್ಯ ಮಾಡಬೇಕು. ಮನೆಯಲ್ಲಿ ಯಜಮಾನಿ ಅಥವಾ ಯಜಮಾನ ಯಾರಿದ್ದರೋ ಆ ಮನೆಗೆ ವಾಸ್ತುದಾರರು ಈ ಮುದ್ರೆ ಮಾಡೋದ್ರಿಂದ, ಈ ಮುದ್ರೆ ಮಾಡಿದ ನಂತರ ಈ ಮಂತ್ರ ಹೇಳಿದ ತಕ್ಷಣ ಅವನಲ್ಲಿ ಒಂದು ವಿಶೇಷವಾದ ಎನರ್ಜಿ ಬಂದು ಶರೀರದ 7 ಚಕ್ರಗಳಿಂದ ಹಲವಾರು ಕಿರಣಗಳು ಎಮಿಷನ್ ಆಗಿ ಎಮಿಟ್ ಆಗಿ ಎಲ್ಲ ವಾಸ್ತು ದಿಕ್ಕುಗಳಲ್ಲಿರತಕ್ಕಂಥ ಎಲ್ಲ ಮೂಲೆಗಳಿಗೂ ಶರೀರದ ಬಂದಂಥ ಎನರ್ಜಿ ಟಚ್ ಆಗುತ್ತೆ. ಆಗ ಅಲ್ಲಿರೋ ನೆಗೆಟಿವ್ ವೈಬ್ರೇಷನ್ ಪೇಂಟ್ ಮಾಡಿದ್ರೆ ಹೇಗೆ ಹಳೆ ಗೋಡೆಗೆ ಹೆಂಗೆ ಪೇಂಟ್ ಮಾಡ್ತೀವೋ ಹಾಗೆ ಅಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿನ ಈ ಮನುಷ್ಯನಿಂದ ಬಂದಂಥ ಶಬ್ದದ ಅಲೆ, ಶರೀರದಲ್ಲಿ ಮುದ್ರೆ ಮಾಡಿದಾಗ ಬಂದಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ ಎರಡೂ ಸೇರಿಕೊಂಡು ನಮ್ಮ ಶರೀರದ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡುತ್ತೆ. ಹಾಗೆ ಈ ಮಂತ್ರ ಈ ಮುದ್ರೆ ಯಾರು ಮಾಡ್ತಾರೋ ಅವ್ರು ಮುಟ್ಟೋದ್ರಿಂದ, ಅವ್ರ ಸಹವಾಸದಿರೋದ್ರಿಂದ, ಅವ್ರ ಜೊತೆ ಮಾತಾಡೋದ್ರಿಂದ ಕೂಡ ಮನೆ ಮಂದಿಯಲ್ಲರೂ ಕೂಡ ವಾಸ್ತುದೋಷದಲ್ಲಿ ನಿವಾರಣೆ ಆಗೋತ್ತಗೆ ಮತ್ತು ಆ ವಾಸ್ತುದೋಷದಿಂದ ಬರುತ್ತೆ ಎಲ್ಲ ಪ್ರಾಬ್ಲಮ್ ಕೂಡ ವಾಸಿ ಆಗುತ್ತೆ. ಕಾಯಿಲೆ ಆಗಿರ್ಬೋದು, ಧನಹಾನಿ ಆಗಿರ್ಬೋದು, ಶತ್ರುಬಾಧೆ ಆಗಿರ್ಬೋದು. ಅದಕ್ಕೆ ಈ ಮುದ್ರೆ ದಿನನಿತ್ಯ ನಾವು ಒಂದು 15ರಿಂದ 20 ನಿಮಿಷ ಮಾಡಬೇಕು. ಜೀರ್ಣವಾಸ್ತು ತುಂಬ 100 ವರ್ಷದ ಹಳೆ ಆಗಿದ್ದರೆ, ತುಂಬ 200-300 ವರ್ಷದ ಜಾಗದಲ್ಲಿ ಮನೆ ಕಟ್ಟಿದರೆ, ಛಿದ್ರವಾಸ್ತು ಅಲ್ಲಲ್ಲೇ ಬಿರುಕು ಬಿಟ್ಕೊಂಡಿದ್ರೆ, ಮಾಸವಾಸ್ತು ಒಂದೊಂದು ಋತುಗಳಿಗೆ ಆಗಾಗ ಮನೆಯೊಳಗೆ ಚೇಂಜಸ್ ಆಗ್ತಾ ಇರ್ತದೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆಯೊಂದಿಗೆ ಮಂತ್ರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.